ದಂಡಿ ಯಾತ್ರೆ ರೈತರಿಗೆ ಭೂಮಿ ಬಡವಾಗ್ಲಕ್ಕತ್ತೆ. ಜನರು ರೋಗಗಳಿಂದ ಬಳಲ್ತಾ ಇದ್ದಾರೆ. ಸಸ್ಯ ಸಂಪತ್ತು ಹಾಳಾಗ್ತಾ ಇದೆ. ಆಮೇಲೆ ನಮ್ಮ ದೇಶದ ರೈತನ ಉತ್ಪಾದನೆಯನ್ನು ಎಕ್ಸ್ಪೋರ್ಟ್ ಆಗಬೇಕಾಗಿತ್ತು, ಅದು ರಿಜೆಕ್ಟ್ ಆಗ್ಲಿಕ್ಕೆ. ಆಮೇಲೆ ಅತಿ ಹೆಚ್ಚು ಖರ್ಚು ಮಾಡಿದ್ದನ್ನು ನಾವು ಎಕ್ಸ್ಪೋರ್ಟ್ ಮಾಡಕತ್ತೀವಿ, ಅತಿ ಕಡಿಮೆ ಖರ್ಚಿನಾಗ ಬೆಳೆದದ್ದನ್ನು ಇಂಪೋರ್ಟ್ ಮಾಡಕತ್ತೀವಿ. ಎಲ್ಲವಕ್ಕೂ ಒಂದು ಒಳ್ಳೆಯ ಉಪಾಯ ಏನು ಅಂದ್ರೆ ನಂದಿ. ರೈತನ ಮನೆಯೊಳಗೆ ಮತ್ತೆ ಒಳ್ಳೆ ಏನು ಎತ್ಕೊಂಡು ಬರೋದಿಲ್ಲ, ಅಲ್ಲಿ ತನಕ ರೈತನ ಹೊಲ ಸುಧಾರಣೆ ಆಗೋದಿಲ್ಲ. ರೈತನ ಹೊಲ ಸುಧಾರಣೆ ಆಗಲಾರ್ದ ಅನ್ನ ವಿಷಮುಕ್ತ ಆಗೋದಿಲ್ಲ. ವಿಷಮುಕ್ತ ಅನ್ನ ಬರಲಾರ್ದ ನಮ್ಮ ಎಲ್ಲ ಯುವ ಪೀಳಿಗೆ ಅಥವಾ ಇಡೀ ದೇಶದ ಜನರ ಹೆಲ್ತ್ ಸರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂತಹ ಒಂದು ಮೊದಲಿಂದಲೂ ಬೇಡಿಕೆ ಇದೆ. ಗೋವಾದಲ್ಲಿ ಒಂದು ಎಚ್ಪಿಗೆ ದಿನಾಲು 100 ಲಕ್ಷ ಕೊಡ್ತಾರೆ ಆಕಳಿಗೆ. ಮಹಾರಾಷ್ಟ್ರದಲ್ಲಿ ಪ್ರತಿ ದಿವಸ 50 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೊಂದು ರಾಜ್ಯಗಳಲ್ಲಿ ದಿವಸಕ್ಕೆ 80 ರೂಪಾಯಿ 120 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ 1 ರೂಪಾಯಿ ಕೊಡ್ತಾ ಇಲ್ಲ ಕರ್ನಾಟಕದಲ್ಲಿ. ಆದ್ದರಿಂದ ಕರ್ನಾಟಕ ಸರ್ಕಾರಕ್ಕೆ, ಅದು ಸರ್ಕಾರ ಯಾವುದೇ ಪಕ್ಷಕ್ಕಿರಲಿ, ಅವರಿಗೆ ರೈತರ ಪರವಾಗಿ, ನಮ್ಮ ಸ್ವಾಮಿಗಳ ಪರವಾಗಿ ನಮ್ಮ ಪ್ರಾರ್ಥನೆ ಏನು ಅಂದ್ರೆ, ನಮ್ಮ ರೈತನ ಈ ಎತ್ತುಗಳಿಗೆ ತಾವು ಅನುದಾನ ಕೊಡಬೇಕು. ಅವುಗಳ ಮೇವಿಗಾಗಿ ಇರದೇ ಇದ್ದರೆ ಅವ ಕಟ್ಟೋದು ಭಾಳ ಕಷ್ಟ ಆಗಿದೆ. ಆದ್ದರಿಂದ ರೈತನ ಎತ್ತುಗಳಿಗೆ ತಾವು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡೋದು. ಯಾರ್ಯಾರೋ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಹೇಳಾರ್ದವ್ರು ಕೊಡ್ತಾ ಇದ್ದೀರಿ. ನಮ್ಮ ರೈತನಿಗೆ ಕೊಟ್ಟರೆ ಎತ್ತುಗಳಾದರೂ ಬದುಕ್ತಾವು. ಆದ್ದರಿಂದ ರೈತನಿಗೆ ಅನುದಾನ ಕೊಡಲೇಬೇಕು ಅಂತ ನಮ್ಮ ಆಗ್ರಹ. ದೇಶವನ್ನು ಒಂದು ಅರ್ಥದಲ್ಲಿ ಮರಳಿ ಕಟ್ಟುವಂಥ ಕೆಲಸ, ದೇಶದ ಪುನರ್ ನಿರ್ಮಾಣದ ಕೆಲಸ, ಇದನ್ನು ರೈತನೇ ಮಾಡಬೇಕಾಗಿದೆ. ಆದರೆ ಆ ರೈತನಿಗೆ ಸಮಾಜ ಸಪೋರ್ಟ್ ಮಾಡಬೇಕಾಗಿದೆ. ಬೆಲೆ ದೃಷ್ಟಿಯಿಂದಾಗಲಿ, ಸರ್ಕಾರದ ದೃಷ್ಟಿಯಿಂದಾಗಲಿ ಇವತ್ತು ಎತ್ತುಗಳನ್ನು ಕಟ್ಟುವುದು ಕಷ್ಟ. ಈ ಎಲ್ಲ ಎತ್ತುಗಳನ್ನು ತೆಗಿತಾ ಇದ್ದಾರೆ. ಆಮೇಲೆ ಅದರ ದುಷ್ಪರಿಣಾಮ ಈ ಹೊಲದಲ್ಲಿ ಕಾಣ್ತಾ ಇದೆ. ನಾವು ಗೊಬ್ಬರದ ಖರ್ಚು ಹೆಚ್ಚಾಗ್ತಾ ಇದೆ, ಬೆಳೆ ಅಷ್ಟೇ ಇದೆ. ಇದನ್ನು ಕಡಿಮೆ ಮಾಡಬೇಕಾಗಿತ್ತು ಅಂತ ರೈತನ ಮನೆಯಲ್ಲಿ ಮರಳಿ ಎತ್ತುಗಳು ಬರಬೇಕು. ಆದ್ದರಿಂದ ಎತ್ತುಗಳ ಸಮಾವೇಶ, ಬಂಡಿಗಳ ಸಮಾವೇಶ, ಸುಮಾರು 1500 ಬಂಡಿಗಳು ಇವತ್ತಿಗೆ ಸೇರಿವೆ. ಇದು ಬರೀ ಒಂದು 8 ದಿನದಲ್ಲಿ ಯುವಕರೆಲ್ಲ ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಬಸವರಾಜ್ ಬಿರಾದಾರ್ ಅವರು, ನಮ್ಮ ಚಂದ್ರಶೇಖರ್ ಬಿರಾದಾರ್ ಅವರು, ಆಮೇಲೆ ಬಾಗೇವಾಡಿಯ ನಮ್ಮ ಭಕ್ತರ ಬಳಗ ಎಲ್ಲ ಸೇರಿ ಇದನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಮುಖ್ಯ ಅಂದರೆ ಇದು ಯಾರ್ದು ಅಲ್ಲ, ಇದು ರೈತರದು. ರೈತರೇ ಇದರ ದೈವ. ರೈತರೇ ಇದನ್ನೆಲ್ಲ ಮಾಡೋರು, ಮಾಡಿಕೊಳ್ಳೋರು ಅವ್ರ ಸಲುವಾಗಿ ಅವರಿಗಾಗೇ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ. ಇದು ನಾಡಿನ ತುಂಬಾನು ನಡೀತಾ ಇದೆ. ಇನ್ನು ಮುಂದಿನ ಕಾಲದಲ್ಲಿಯೂ ಸಹಿತ ಈಗ 10,000 ಎತ್ತಿನ ಗಾಡಿಗಳ ಸಮಾವೇಶವನ್ನು ಭವಿಷ್ಯದಲ್ಲಿ ಮಾಡಬೇಕಾಗುತ್ತೆ. ಆವಾಗ ಸರ್ಕಾರದ ಸ್ವಲ್ಪ ಕಣ್ ತೆಗೆದು ಅಂಥ ಪರಿಸ್ಥಿತಿ ಬರ್ತದೆ. ಬಂತು ಅಂದರೆ ರೈತರ ಕಡೆ ನೋಡುವಂಥ ರೀತಿ ಬದಲಾಗಬೇಕು. ರೈತನು ಸಹಿತ ಗೋವಂಶದ ಕಡೆ ನೋಡುವಂಥ ರೀತಿ ಬದಲಾಗಬೇಕು. ಅಷ್ಟೇ ಈ ಕಾರ್ಯಕ್ರಮ. ಬಜೆಟ್ನಲ್ಲಿ ನಂದಿ ಉಳಿಗಾಗಿ